Hello everyone. My name is Pooja, Assistant Professor of Commerce, YER Government First Grade College, Pavagada. In last video, we solved a problem on weighted average method. So one problem anna weighted average method mele already problem ಮಾಡಿದೀನಿ. I hope you understood the problem. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. So ಈ problem ಅಲ್ಲಿ we are doing the one more problem on weighted average method. ಈ ವಿಡಿಯೋದಲ್ಲಿ ಇನ್ನೊಂದು problem ಅನ್ನ so ಇದೇ ಮೆಥಡ್ ಮೇಲೆ we are going to solve. So let's see how it's going to work, how we are going to prepare the store ledger account by using weighted average method. The following transactions took place in respect of a material item. So there are four columns and there are four particulars: date, receipt quantity, rate and issue quantity. So ನಿಮಗೆ ಅದನ್ನ ಸ್ಟೇಟ್ಮೆಂಟ್ ತರ ಕೊಡ್ತಾ ಹೋಗೋ ಸೆಂಟೆನ್ಸ್ ಅಲ್ಲಿ ಇರೋದನ್ನ ಜಸ್ಟ್ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. So next, by using this information, prepare a store ledger sheet pricing the issue at weighted average method. So ಕೊಟ್ಟಿರ್ತಕ್ಕಂಥ transactions ಅನ್ನ ಯೂಸ್ ಮಾಡಿಕೊಂಡು we have to prepare the store ledger sheet. So ಯಾವ ಮೆಥಡ್ ಅಥವಾ store ledger account ಆ store ledger sheet ಯಾವ ಮೆಥಡ್ ಅನ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ, weighted average method ಅನ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. Okay, let's move to the solution. So first ಯಾವ ಮೆಥಡ್ ಹೇಳಿತಾರೋ ಆ ಮೆಥಡ್ ಅನ್ನ ಹೆಡಿಂಗ್ ಅನ್ನ ತಗೊಳ್ತೀರಾ. ಅದ್ರ ಕೆಳಗಡೆ ಸ್ಟೋರ್ ಲೆಡ್ಜರ್ ಅಕೌಂಟ್. ಸೊ ಆಲ್ರೆಡಿ ಫಾರ್ಮೆಟ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಡೇಟ್, ರೆಸಿಪ್ಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್ ಅಂಡ್ ಫಾರ್ ಆಲ್ ದೀಸ್ ತ್ರೀ ಕಾಲಮ್ಸ್ ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್, ಕ್ವಾಂಟಿಟಿ, ರೇಟ್, ಅಮೌಂಟ್. ಸೊ ವಿಲ್ ಗೋ ಒನ್ ಬೈ ಒನ್. ಸೊ ದ ಫಸ್ಟ್ ಟ್ರಾನ್ಸಾಕ್ಷನ್ ಮಾರ್ಚ್ 2nd. ಸೊ ನೀವು ಮಾರ್ಚ್ 2nd ಎಷ್ಟು ಯೂನಿಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ? 200 ಯೂನಿಟ್ಸ್ ಅಟ್ ₹2. ದೆನ್ ಮಾರ್ಚ್ 10th 300 units at ₹2.40. Then March 15th issued 2,500. March 18th purchased 2,500 units at ₹2.60. March 20th issued 200 units. So receipt ಕೆಳಗಡೆ ಇರೋದೆಲ್ಲ it will come under receipts and issue ಕೆಳಗಡೆ ಇರೋದೆಲ್ಲ it will come under issue. So ನೀವು ಮಾಡಬೇಕಿರೋದು ಯಾವ ರೇಟ್ ಗೆ ಇಶ್ಯೂ ಮಾಡ್ತೀವಿ ಅನ್ನೋದನ್ನ you have to find out. ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. Okay. So let's see the solution. So March 2nd purchased ಅಥವಾ ರೆಸಿಪ್ಟ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದಾರೆ. ಸೊ ರೆಸಿಪ್ಟ್ಸ್ ಅಥವಾ ಪರ್ಚೇಸ್ಡ್ ಅಥವಾ ಬಾಟ್ ಅಥವಾ ರಿಸೀವ್ಡ್ ಇದ್ರೆ ಇಟ್ ವಿಲ್ ಕಮ್ ಅಂಡರ್ ರೆಸಿಪ್ಟ್ಸ್. ಮಾರ್ಚ್ 2nd 200 ಯೂನಿಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ at ₹2. ಅಮೌಂಟ್ ಕ್ವಾಂಟಿಟಿ ಇಂಟು ರೇಟ್ ಮಲ್ಟಿಪ್ಲೈ ಮಾಡಿದ್ರೆ ₹400 and each date we will write the balance 200, ₹2, 400. Next, March 10th again purchased 300 at ₹2.40, ₹720. So now total, so now we FIFO ತರ each date ಅದನ್ನ ಬರ್ಕೊಂಡು ಹೋಗಬಾರ್ದು. So we will make a total. ಇದು weighted average method ಆಗಿರೋದ್ರಿಂದ so we will allot weight for each weightage to each item. 200 plus 300 total ಎಷ್ಟಿದೆ ನಿಮ್ಮ ಹತ್ರ ಈ ಡೇಟ್ಗೆ? 500 ಯೂನಿಟ್ಸ್ ಇದೆ. ಅಂಡ್ ಇವಾಗ ನಾವು ಮಾಡ್ಬೇಕಿರೋದು ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ಟೋಟಲ್ ಅಮೌಂಟ್ ನಿಮ್ಗೆ ₹400 ಇದೆ ಅಂಡ್ ಸೆಕೆಂಡ್ ಪರ್ಚೇಸ್ ಮಾಡಿದ್ದು 720. 400 plus 720 1120. ನಾವು ಸೊ ನಾನು ಆಲ್ರೆಡಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ತರ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. ಏನ್ ನಿಮ್ಗೆ ಇಲ್ಲಿ ಬ್ಯಾಲೆನ್ಸ್ ಬರ್ತಾ ಹೋಗುತ್ತೆ. ಸೊ ಅಮೌಂಟ್ ಬ್ಯಾಲೆನ್ಸ್ ಕೆಳಗಡೆ ಇರ್ತಕ್ಕಂಥ ಅಮೌಂಟ್ ಅನ್ನ ಡಿವೈಡೆಡ್ ಬೈ ಬ್ಯಾಲೆನ್ಸ್ ಕೆಳಗಡೆ ಇರ್ತಕ್ಕಂಥ ಕ್ವಾಂಟಿಟಿ. ಸೊ 1120 ಡಿವೈಡೆಡ್ ಬೈ 1120 divided by 500. So 2.24. Next, March 15th issued 250 units. So 500 units ಇದೆ, ನಮಗ್ ಬೇಕಿರೋದು 250 at ₹2.24, ₹560. So 500 ಅಲ್ಲಿ 250 ಹೋದ್ರೆ ಉಳ್ಕೊಂಡಿದ್ದು 250, 2.24, ₹560 ಉಳ್ಕೊಳ್ತು. Next, March 18th purchased 250 units at ₹2.60. 250 plus 250 500. 560 plus 650 1210 and 1210 divided by 500 ಮಾಡಿದ್ರೆ 2.42. Next, March 20th issued 200 units at ₹2.42. Okay, amount ಇಲ್ಲಿರೋ ಅಮೌಂಟ್ ಅನ್ನ ಸೇಮ್ ರೇಟ್ ಇಶ್ಯೂ ಮಾಡ್ತಾ ಹೋಗ್ತೀವಿ. 2.42, ₹484. 500 ಅಲ್ಲಿ 200 ಅನ್ನ ಇಶ್ಯೂ ಮಾಡಿದ್ರೆ ಉಳ್ಕೊಂಡಿದ್ದು 300 at ₹2.42, ₹726. and your closing stock is 300 at ₹2.42 and amount is 726 ಇದೆ. and this is the calculation. ಯಾವ ತರ ರೇಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎರಡು ಡೇಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಒಂದು ಮಾರ್ಚ್ 10th, ಇನ್ನೊಂದು ಮಾರ್ಚ್ 20th.
So this is the way of calculation of preparation of store ledger account by using weighted average method. Thank you.